ಯಾಕೆಂದರೆ ಇದು ಇಂಥ ಘಟನೆಗಳಾಗಬಾರ್ದು, ಮರುಕಳಿಸ್ಬಾರ್ದು. ಅದಕ್ಕೋಸ್ಕರ ಹೆಚ್ಚು ಸುರಕ್ಷತೆ ಕೊಡೋದಕ್ಕೆ, ಅವರಿಗೆ ಎಲ್ಲ ರೀತಿಯಲ್ಲಿ ಸಹಾಯವನ್ನು ಮಾಡೋದಕ್ಕೆ ನಾವು ಪೊಲೀಸ್ ಇಲಾಖೆಯಿಂದ ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಮುಂದೆಯೂ ಕೂಡ ಇಂಥ ಘಟನೆ ಆಗದಾಗೆ ನಡ್ಕೋಬೇಕು ಅಂಥೇಳಿ ಈಗಾಗಲೇ ನಾವು ಬರೀ ಕೊಪ್ಪಳ ಜಿಲ್ಲೆ ಅಷ್ಟೇ ಅಲ್ಲ, ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಎಲ್ಲೆಲ್ಲಿ ಟೂರಿಸಮ್ ಇದೆ, ಟೂರಿಸ್ಟ್ ಬರ್ತಾ ಇದ್ದಾರೆ, ಅವರಿಗೆ ಒಂದು ರೀತಿಯಲ್ಲಿ ರಕ್ಷಣೆ ಸುರಕ್ಷತೆಯಿಂದ ಅವ್ರು ಬಂದು ನೋಡ್ಕೊಂಡು ಹೋಗೋದಕ್ಕೆ ಏನು ಅನುವು ಮಾಡಬೇಕು ಅದನ್ನು ಮಾಡ್ತೇವೆ. ಅವ್ರನ್ನ ಈಗ ಕರ್ಕೊಂಡು ಬರ್ತೀವಿ ಬೆಂಗಳೂರಿಗೆ ಕರ್ಕೊಂಡು ಬಂದು ಆನಂತರ ಅವರಿಗೆ ಅವರ ಎಂಬಸಿಗಳಿಗೆ ರಿಪೋರ್ಟ್ ಮಾಡಿ ಅವ್ರನ್ನ ಕಳಿಸ್ಕೊಡೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀವಿ. ಆರೋಪಿಗಳು ಮಲ್ಲೇಶ ಹಂದಿ ಮಲ್ಲತಂ, ಅಯ್ಯಪ್ಪ ದಾಸರ ವಯಸ್ಸು 22, ಗಂಗಾವತಿಯವನು. ಚೇತನ್ ಸಾಯಿತಮ್ ಅಂತಕ್ಕಂಥವನು, ಅವನು ಗಂಗಾವತಿಯವನು, ಅವನು 21 ವರ್ಷ. ಮೂರನೇವನು ಸಿಕ್ಕಿಲ್ಲ, ಅವನ ಮಾಹಿತಿ ನಮಗೆ ಸಿಕ್ಕಿಲ್ಲ. ಈಗ ಅವರಿಗೇನು ಕಾನೂನು ಪ್ರಕಾರ ಕ್ರಮ ತಗೋಬೇಕು, ಈಗಾಗಲೇ ಅದಕ್ಕೆ ಪ್ರಾರಂಭ ಮಾಡಿದ್ದೇವೆ. ಮೂರನೇವನನ್ನು ಕೂಡ ಹುಡುಕ್ತಾ ಇದ್ದೇವೆ, ಸದ್ಯದಲ್ಲೇ ಅವನನ್ನು ಕೂಡ ಸೆಕ್ಯೂರ್ ಮಾಡ್ತೇವೆ. ಈ ಪೆಟ್ರೋಲಿಂಗ್ ಎಲ್ಲ ಜಾಸ್ತಿ ಮಾಡ್ತೀರಾ ಸರ್? ಈಗ ನಾವು ಟೂರಿಸಮ್ ಎಲ್ಲೆಲ್ಲಿ ಟೂರಿಸ್ಟ್ ಬರ್ತಾ ಇದ್ದಾರೆ ಅಲ್ಲೆಲ್ಲ ಪೆಟ್ರೋಲಿಂಗು ಜಾಸ್ತಿ ಮಾಡ್ತೀವಿ, ಮತ್ತು ಹೆಚ್ಚು ಸಂಖ್ಯೆಯಲ್ಲಿ ಟೂರಿಸ್ಟ್ ಪೊಲೀಸ್ ಅಂತಾನೆ ಈಗ ಹಂಪಿಯಲ್ಲೆಲ್ಲ ನಾವು ಹಿಂದೆನೂ ಕೂಡ ಮಾಡಿತ್ತು. ಆ ರೀತಿ ಅದನ್ನು ಇನ್ನೂ ಹೆಚ್ಚೆಚ್ಚು ಮಾಡ್ತೀವಿ. ಸರ್, ಈಗ ಅದು ಹೋಮ್ ಸ್ಟೇ ಅಧಿಕೃತನ ಅನಧಿಕೃತನ? ಕೆಲವೊಂದು ಕಡೆ ಅನಧಿಕೃತವಾಗಿ ಹೋಮ್ ಸ್ಟೇ ತೆಗೆದಿದ್ದಾರೆ ಸರ್, ಸರ್ಕಾರದಿಂದ ಯಾವುದೇ ಪರವಾನಗಿ ತಗೊಂಡಿಲ್ಲ. ಆ ವಿಚಾರ ಕುರಿತಂತೆ ಕೂಡ ಸರ್ಕಾರ ಅಲ್ಲ, ಅದನ್ನೆಲ್ಲ ವೆರಿಫೈ ಮಾಡ್ತಾರೆ. ಈಗ ನಮ್ಮ ಪೊಲೀಸ್ನವರು ಅದನ್ನೆಲ್ಲ ವೆರಿಫೈ ಮಾಡ್ತಾರೆ. ತನಿಖೆ ಸಂಪೂರ್ಣ ಆದಾಗ ವಿಷಯಗಳೆಲ್ಲ ಗೊತ್ತಾಗುತ್ತೆ. ವೆದರ್ ಇಟ್ ಈಸ್ ಅನ್ಆಥರೈಸ್ಡ್, ಆಥರೈಸ್ಡ್, ಯಾರು ಅವರು ಲೀಸ್ ತೊಗೊಂಡಿದ್ದೀವಿ ಅಂತ ಹೇಳಿದ್ದಾರೆ ಅವರ ಸ್ಟೇಟ್ಮೆಂಟಲ್ಲಿ. ಆದ್ದರಿಂದ ಅವರು ಅನಧಿಕೃತ ಆಗಿದ್ದರೆ ಅದಕ್ಕೆ ಕ್ರಮ ತಗೋಬೇಕು, ಅವ್ರ ಮೇಲೆ ತಗೊಳ್ತಾರೆ. ಅಧಿಕೃತ ಆಗಿದ್ದರೆ ಬೇರೆ ರೀತಿಯಲ್ಲಿ ಅದನ್ನ ನೋಡ್ಬೇಕಾಗುತ್ತೆ. ಆ ಭಾಗದಲ್ಲಿ ಮಾದಕ ವಸ್ತುಗಳು ವ್ಯಾಪಕವಾಗಿ ಇದೆ ಸರ್, ಹರಿದಾಡ್ತದೆ. ಅದೇನಾದ್ರೂ ಇಲ್ಲ, ಈ ಇದರಲ್ಲಿ ಅಂಥದ್ದೇನು ಕಂಡು ಬಂದಿಲ್ಲ. ಮೇಲ್ನೋಟಕ್ಕೆ ಮಾದಕ ವಸ್ತುಗಳದ್ದು ಯಾವುದೂ ಕೂಡ ರಿಪೋರ್ಟ್ ಇಲ್ಲ. ಅದೇನಾದರೂ ಇತ್ತು ಅಂದರೆ ಈಗಾಗಲೇ ಅವರಿಗೆಲ್ಲ ಮೆಡಿಕಲ್ ಮಾಡಿರ್ತಾರೆ, ಅದರಲ್ಲಿ ಬಂದಿರುತ್ತೆ. ಒಂದು ವೇಳೆ ಆ ರೀತಿ ಏನಾದರೂ ಇದ್ದರೆ ಎಲ್ಲೊಂದು ಕಡೆ ಗೈಡ್ಲೈನ್ಸ್ ಇಶ್ಯೂ ಆಗಬೇಕಾ ಸರ್? ಯಾಕಂದ್ರೆ ಹಿಂದೆ ಹಂಪಿಯಲ್ಲಿ ಪೊಲೀಸ್ ಸಬ್ ಡಿವಿಷನ್ ಪ್ರತ್ಯೇಕವಾಗಿತ್ತಂತೆ, ಈಗ ಅದನ್ನ ರದ್ದು ಮಾಡಿರೋದ್ರಿಂದ ಸಮಸ್ಯೆ ಆಗಿದೆ ಅಂತ ಜನಾರ್ದನ್ ರೆಡ್ಡಿ ಅವರು ಅವ್ರು ಏನು ಬೇಕಾದ್ರೂ ಹೇಳ್ಬೋದು. ಈಗ ನೋಡಿ, ಇಮಿಡಿಯೇಟ್ ಆಗಿ ಪೊಲೀಸ್ ಹೋಗಿದೆ, ಗೊತ್ತಾದ ತಕ್ಷಣ ಪೊಲೀಸ್ ಹೋಗಿದೆ. ಅವರು ಯಾರಿಗೂ ಹೇಳಿಲ್ಲ ಅಲ್ಲಿ ನೈಟು ಸ್ಟಾರ್ ಗೇಸಿಂಗ್ ಮಾಡಕ್ಕೆ ಹೋಗ್ತೀವಿ ಅಂತ ಅವ್ರು ಯಾರಿಗೂ ಹೇಳಿಲ್ಲ. ಅಲ್ಲಿ ಹೋಮ್ ಸ್ಟೇಯಲ್ಲಿದ್ದವರು ಅಲ್ಲೇ ಮೋಟ್ರ್ ಬೈಕ್ ತೊಗೊಂಡು ಸ್ವಲ್ಪ ದೂರ ಹೋಗಿ ಅಲ್ಲಿ ಪಾಡಿಗೆ ಅವರು ಯಾರಿಗೂ ತೊಂದರೆ ಇಲ್ಲದೆ ಒಂದು ನಿರ್ಜನ ಪ್ರದೇಶದಲ್ಲಿ ಅವರು ಕೂತ್ಕೊಂಡು ಗಿಟಾರ್ ಬಾರಿಸ್ಕೊಂಡು ಸ್ಟಾರ್ ಗೇಜಿಂಗ್ ಮಾಡ್ಕೊಂಡಿದ್ದಾರೆ. ಇವರು ದಾರಿಯಲ್ಲಿ ಹೋಗೋರು ಇವರು ಬಂದು ಆ ರೀತಿ ಮಾಡಿದ್ದಾರೆ. ಮಧ್ಯರಾತ್ರಿ ಆ ಥರ ಓಡಾಡೋಕ್ಕೆ ಅವಕಾಶ ಇದೆ ಸರ್? ಅವಕಾಶ ಇರೋದಿಲ್ಲ. ಈಗ ನಿಮಗೆ ಗೊತ್ತಿದೆಯಲ್ಲ, ಈಗ ರಾತ್ರಿ ಎಲ್ಲ ಓಡಾಡ್ತಿರ್ತಾರೆ. ಯಾರು ರಾತ್ರಿ ಹೊತ್ತು ನೀನು ಯಾಕಪ್ಪ ಬಂದಿದ್ಯಾ ಅಂತ ಸಾಮಾನ್ಯವಾಗಿ ಕೇಳೋದಿಲ್ಲ. ಇಂಥ ಘಟನೆ ಆದಾಗ ಗೊತ್ತಾಗ್ತದೆ ನಮಗೆ. ಒಂದು ಬೀಟ್ ಪೊಲೀಸ್ ಇದ್ದಾಗ, ಸಿಟಿಗಳಲ್ಲಿ ಒಂದು ವೇಳೆ ಬೀಟ್ ಇದ್ದಾಗ ಬೀಟ್ನವ್ರು ನಿಲ್ಲಿಸಿ ಕೇಳ್ತಾರೆ, ಎಲ್ಲಿಂದ ಬಂದ್ರಿ, ಯಾರು ಎಲ್ಲಿ ಹೋಗ್ತಾ ಇದ್ದೀರಾ, ಏನು ಅಂತೆಲ್ಲ ಕೇಳ್ತಾರೆ. ಅನೇಕ ಸಂದರ್ಭದಲ್ಲಿ ಬ್ಯಾಂಗ್ಳೂರು ಸಿಟಿಯಲ್ಲಿ ನಾವು ಈಗ ಹೊಸದಾಗಿ ಒಂದು ಸಿಸ್ಟಮ್ ಮಾಡಿದ್ದೀವಿ. ಯಾರೇ ಸಿಕ್ಕಿದ್ರೆ ಅಂಥ ಟೈಮ್ನಲ್ಲಿ ಅವ್ರದ್ದು ಫಿಂಗರ್ ಪ್ರಿಂಟ್ ತೊಗೊಂಡ್ಬಿಡ್ತೀವಿ. ಫಿಂಗರ್ ಪ್ರಿಂಟ್ ತೊಗೊಂಡಾಗ ಅದನ್ನು ಮ್ಯಾಚ್ ಮಾಡ್ತಾರೆ ನಮ್ಮ ಸಿಸ್ಟಮ್ನಲ್ಲಿ. ಒಂದು ವೇಳೆ ಅವನು ಕ್ರಿಮಿನಲ್ ರೆಕಾರ್ಡ್ಸ್ ಇರೋನಾಗಿದ್ದರೆ ಅಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ. ಬೆಂಗಳೂರು ಸಿಟಿಯಲ್ಲಿ ಅದು ನಡೀತಾ ಇದೆ. ಇದನ್ನ ಎಲ್ಲ ಕಡೆಗೆ ವಿಸ್ತರಿಸ್ತೇವೆ. ಗೈಡ್ಲೈನ್ಸ್ ಏನೋ ಒಂದು ಆಗಬೇಕು ಅಲ್ಲ, ಗೈಡ್ಲೈನ್ಸ್ ಇದೆ, ಈಗಾಗಲೇ ಎಕ್ಸಿಸ್ಟಿಂಗ್ ಗೈಡ್ಲೈನ್ಸ್ ಇದ್ದಾವೆ. ಬರುವಾಗಲೇ ಟೂರಿಸ್ಟು ಅವ್ರಿಗೆ ಹ್ಯಾಂಡ್ ಬಿಲ್ ಕೊಡ್ತಾರೆ. ಗೈಡ್ಲೈನ್ಸ್ ಹಿಂಗೆ ನಡ್ಕೋಬೇಕು ನೀವು, ಹಾಗೆ ಹೀಗೆ, ಇಂಥ ಬಟ್ಟೆ ಹಾಕ್ಕೊಳ್ಬಾರ್ದು, ಇಂಥ ಬಟ್ಟೆ ಹಾಕ್ಕೋಬೇಕು, ಅಥವಾ ಏನೋ ಕೆಲವು ಗೈಡ್ಲೈನ್ಸನ್ನು ಕೊಟ್ಟಿರ್ತಾರೆ. ಅದೆಲ್ಲನೂ ಪಾಲನೆ ಮಾಡಿದರೆ ಆಗುತ್ತೆ. ಇವರು ರಾತ್ರಿ 10:30 ಗಂಟೆನಲ್ಲಿ ಅಲ್ಲಿ ಹೋದಾಗ ಪಾಪ ಅವ್ರು ಇಂಥದ್ದೆಲ್ಲ ಯಾವುದು ಊಹೆ ಮಾಡ್ದಂಗೆ ಹೋಗಿರ್ತಾರೆ. ಯಾರು ಅದನ್ನು ಊಹೆ ಮಾಡಿರಲ್ಲ. ವಿನಯ್ ಕುಲಕರ್ಣಿ ಅವರ ಪ್ರಕರಣದಲ್ಲಿ ಸರ್, ಐಶ್ವರ್ಯ ಗೌಡ ಬೆನ್ಸ್ ಕಾರನ್ನ ವಿನಯ್ ಕುಲಕರ್ಣಿ ಮನೆ ಹತ್ರನೇ ಬಿಟ್ಟು ಅಂತ ಈಗ ಚಾರ್ಜ್ ಶೀಟಲ್ಲಿ ಅದು ಕೂಡ ಮೆನ್ಷನ್ ಆಗಿದೆ. ಇಲ್ಲ, ನನಗೆ ಅದು ಮಾಹಿತಿ ಇಲ್ಲ.